ಅಧಿಕೃತ ವಿರೋಧ ಪಕ್ಷವಾಗಿ ಬಿಜೆಪಿ ಕಳೆದ ಒಂದು ವಾರದಿಂದಲೂ ಕೂಡ ಯಶಸ್ವಿ ವಿರೋಧ ಪಕ್ಷದ ಕೆಲಸ ಮಾಡಿದೆಯಾ? ಇಂಥ ಭ್ರಷ್ಟಾಚಾರ ಸರ್ಕಾರವನ್ನ ಇಟ್ಕೊಂಡು ನೀವು ಅವರ ವಿರುದ್ಧ ಸರಿಯಾದ ಹೋರಾಟವನ್ನೇ ನೀವು ಮಾಡ್ತಾ ಇಲ್ಲ. ಇದು ನಮ್ಮ ಮೇಲೆ ಜನರಿಗಿರ್ತಕ್ಕಂಥ ಕೋಪ. ಎಷ್ಟು ಜನರು ಜೈಲ್ಗೆ ಹೋಗಿ ಮತ್ತೆ ಬಂದು ಸ್ಥಾನಮಾನಗಳನ್ನು ಅಲಂಕರಿಸಿಲ್ಲ? ಒಟ್ಟಿಗೆ 600 ಅಕೌಂಟ್ಗಳಿಗೆ ಈ ವಾಲ್ಮೀಕಿ ನಿಗಮದ ಹಣ ಹೋಗಿದೆ. ಪದೇ ಪದೇ ದಲಿತ್ ಕಾರ್ಡ್ ಬಳಸ್ತಾರಲ್ಲ, ದಲಿತರು ಅನ್ನೋ ಕಾರಣಕ್ಕೆ ದಲಿತ ಸಮುದಾಯಕ್ಕೆ ಸೇರಿದಂತವರು ದಲಿತ ಕಾರ್ಡ್ ಬಳಸೋದ್ರಲ್ಲಿ ತಪ್ಪೇನಿದೆ? ತಪ್ಪೇನಿಲ್ಲ. ದಲಿತರಿಗಿಟ್ಟ ಹಣನ ನುಂಗಬಹುದು, ಕದಿಬಹುದು, ದುರುಪಯೋಗ ಪಡಿಸಬಹುದು ಅನ್ನೋದಕ್ಕೆ ಲೈಸೆನ್ಸ್ ಅದು. ಇಷ್ಟೆಲ್ಲ ಮಾಹಿತಿ ಇದ್ರೂ ಕೂಡ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ 2ನೇ ಬಾರಿ ಅವ್ರಿಗೆ ಅವಕಾಶ ಕೊಡ್ತಾ? ನೋಡಿ, ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಭಯ ಇದೆ. ಈಗ ಇವರಿಂದ ಆಯ್ತು ಅಂತೇಳಿ ನಾಗೇಂದ್ರ ಅವರೇನಾದ್ರೂ ಹೇಳ್ಬಿಟ್ರೆ ಕಾಂಗ್ರೆಸ್ಗೆ ಬಾಗಲು ಮುಚ್ಚೋ ಕೆಲಸ ಆಗತ್ತೆ. ಹಾಗಾದ್ರೆ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಹಗರಣ ಆಗಿರೋದು ನಿಜ. ಇದು ಒಂದೇನಾ ಹಗರಣ? ಇಂಥವು ಅನೇಕ ಹಗರಣಗಳಿವೆ. RSSಗೂ ಕೂಡ ಮೂಗುದಾರ ಹಾಕೋಕೆ ಸರ್ಕಾರದ ಮಟ್ಟದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. RSS ಹಿಂದೆ ಓದೋರೆಲ್ಲಾನು ಹೊರಟೋಗ್ಬಿಟ್ಟವ್ರೆ. ಹಠವಾದಿ ನಾರಾಯಣ ಸ್ವಾಮಿ ವೀಕ್ಷಿಸಿ ರಾತ್ರಿ 8 ಗಂಟೆಗೆ.